ನಮಸ್ಕಾರ ಸ್ನೇಹಿತರೆ, ನಾನು ಟೇಶಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಕನ್ನಡ ಚಲನಚಿತ್ರ ರಂಗವನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಟೇಶಿ ವೆಂಕಟೇಶ್ನ ಶುಭಾಶಯಗಳು. ಸ್ನೇಹಿತರೆ, ಡಿಸೆಂಬರ್ 14, 2024 ಅಂದರೆ ಬರುವ 14ನೇ ತಾರೀಕು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಚುನಾವಣೆ ನಿಗದಿಯಾಗಿದೆ. ಅದೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಈಗ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇಡೀ ಕನ್ನಡ ಚಿತ್ರರಂಗವನ್ನು ಮುನ್ನಡೆಸುವಂತಹ ಮಾತೃ ಸಂಸ್ಥೆಯ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಆಯ್ಕೆಯಾಗುವಂಥವರು ಬಹು ಮುಖ್ಯ ಆಗ್ತಿದ್ದಾರೆ. ಯಾಕೆ ಅಂತೇಳಿದ್ರೆ, ನಮ್ಮ ಕನ್ನಡ ಚಿತ್ರರಂಗ ಹಲವಾರು ಸಮಸ್ಯೆಗಳನ್ನು ಮುಂದೆ ಇಟ್ಕೊಂಡು ಬದುಕ್ತಾ ಇದೆ. ಕೆಲವು ಸಮಸ್ಯೆಗಳನ್ನು ಇಲ್ಲಿಯವರೆಗೂ ಬಗೆಹರಿಸೋದಕ್ಕೆ ಆಗಿಲ್ಲ. ಇನ್ನೂ ಕೆಲವು ಸಮಸ್ಯೆಗಳು ಜಟಿಲ ಅಲ್ಲದಿದ್ದರೂ ಕೂಡ ಅದು ಜಟಿಲವಾಗಿ ಕಾಣ್ತಾ ಇದೆ. ಉದಾಹರಣೆಗೆ ಟಿಕೆಟ್ ದರ ನಿಗದಿ ಮಾಡುವಂಥದ್ದು. ಈ ಟಿಕೆಟ್ ದರ ನಿಗದಿ ಏನು ದೊಡ್ಡ ವಿಚಾರ ಏನು ಅಲ್ಲ. ಸರ್ಕಾರ ಮನಸ್ಸು ಮಾಡಿದರೆ ಒಂದು ವಾರದಲ್ಲಿ ಈ ಕೆಲಸ ಆಗುವಂಥದ್ದು. ಆದರೆ ಇದು ಆಗಿಲ್ಲ ಇಲ್ಲಿ ತನಕ. 2017ರಲ್ಲಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 2017ರಲ್ಲಿ ಆದೇಶವನ್ನು ಹೊರಡಿಸಿದ್ರು, 200 ರೂಪಾಯಿಗಳನ್ನು ದಾಟಬಾರ್ದು ಟಿಕೆಟ್ ದರ ಅಂಥೇಳಿ. ಅದು ಕಾರಣಾಂತರಗಳಿಂದ ಯಾರ ಕೈವಾಡುವೋ ಯಾರ ಒಂದು ಹುನ್ನಾರವೋ ಗೊತ್ತಿಲ್ಲ. ಕೊನೆಗೆ ಅದು ಯಾವ ಇಲಾಖೆಯಿಂದ ಬರಬೇಕಾಗಿತ್ತು ಆ ಇಲಾಖೆಯಿಂದ ಬರದೆ ಮತ್ತೊಂದು ಇಲಾಖೆಯಿಂದ ಬಂದು ಕೆಲವರಿಗೆ ಅದು ಅನುಕೂಲ ಆಗುವಂತೆ ಕೆಲಸ ಆಗಿದೆ. ಅದನ್ನು ಪ್ರಶ್ನಿಸಿ ಯಾರೂ ಕೂಡ ಮುಂದೆ ಹೋಗಿಲ್ಲ. ಸೊ ಹಾಗಾಗಿ ಅದರಲ್ಲಿರ್ತಕ್ಕಂಥ ದುರ್ಬಲ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿಕೊಂಡು ಈ ಮಲ್ಟಿಪ್ಲೆಕ್ಸ್ ಜನ ಏನಿದ್ದಾರೆ ಅಥವಾ ಶ್ರೀಮಂತ ಪ್ರದರ್ಶಕರು ಅಂತ ಏನಿದ್ದಾರೆ ಈ ದೇಶದಲ್ಲಿ, ಅವರು ಕೋರ್ಟ್ಗೆ ಹೋಗಿ ಈ ಆದೇಶವನ್ನು ತಡೆ ಹಿಡಿದಿದ್ದು 2017ನಲ್ಲಿ. ಅದಾದಮೇಲೆ 2022ವರೆಗೂ ಕೇಸ್ ನಡೆದಿದೆ. 2022ನಲ್ಲಿ ಅಂದರೆ ಹಿಂದಿನ ಸರ್ಕಾರ ಇದ್ದಂಥದ್ದು ಅದು ವಾಪಸ್ ತಗೊಂಡಿದೆ. ಆ ಆದೇಶವನ್ನು ಏನು ಸಿದ್ದರಾಮಯ್ಯವರು ಆದೇಶ ಮಾಡಿದ್ರು ಅದನ್ನು ಬೊಮ್ಮಾಯಿ ಗೌರ್ಮೆಂಟು ವಾಪಸ್ ತಗೊಂಡಿದೆ. ಏನು ಕಾರಣ ಕೊಟ್ಟಿದ್ದೆ, ಈ ಒಂದು ಆದೇಶ ಗೃಹ ಇಲಾಖೆಯಿಂದ ಬರಬೇಕಾಗಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅಲ್ಲ ಅಂತಕ್ಕಂಥ ಒಂದು ನಿಜವಾದ ಒಂದು ಕಾರಣವನ್ನು ಕೊಟ್ಟು ವಾಪಸ್ ತಗೊಂಡಿದ್ದಾರೆ. ಅಷ್ಟಾಗಿ ಕೂಡ ಇದು ಕನ್ನಡ ಚಿತ್ರರಂಗದ ಯಾವುದೇ ಸಂಘ ಸಂಸ್ಥೆಗಳ ಗಮನಕ್ಕೆ ಬಂದಿಲ್ಲ. ಬಂದಿದ್ರು ಕೂಡ ಮೌನವಾಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಆದರೆ ಸರ್ಕಾರ ಕೂಡ ಸ್ವಇಚ್ಛೆಯಿಂದ ತಾನು ಮಾಡಿರೋ ತಪ್ಪನ್ನು ಸರಿ ಮಾಡುವಂಥ ಎಲ್ಲ ಅವಕಾಶ ಇತ್ತು. ಅದು ಅವರ ಜವಾಬ್ದಾರಿ ಕೂಡ. ಆದರೆ ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ದೊಡ್ಡ ವಿಚಾರ. ಹಾಗಾಗಿ ನಾವು ಏನು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಒಂದು ವಿಚಾರವನ್ನು ಈಗ ಅಕ್ಟೋಬರ್ 21ನೇ ತಾರೀಕಿಂದ 28ನೇ ತಾರೀಕುವರೆಗೂ ವಾಣಿಜ್ಯ ಮಂಡಳಿಯ ಮುಂದೆ ನಾನು ಮತ್ತು ನನ್ನ ಸ್ನೇಹಿತರೆಲ್ಲರೂ ಕೂಡ ಧರಣಿ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಮಾತೃ ಸಂಸ್ಥೆಯ ಕಣ್ಣನ್ನು ತೆರೆಯೋದಕ್ಕೆ ನಾವು ಒತ್ತಾಯವನ್ನು ಮಾಡಿದ್ವಿ. ಕೊನೆಗೆ ಮುಖ್ಯಸ್ಥರು ಬಂದು 15ರವರೆಗೂ ನಮ್ಗೆ ಅವಕಾಶ ಕೊಡಿ, 13ಕ್ಕೆ ಉಪಚುನಾವಣೆ ಇದೆ ಅಂತ ಹೇಳಿದರು. ಅದಾದ ಮೇಲೆ ನಾವು ಮಾಧ್ಯಮದ ಮುಖಾಂತರ ಅವರು ನಮಗೆ ಕೇಳಿದ ಮೇಲೆ ನಾವು ಧರಣಿಯನ್ನು ವಾಪಸ್ ತಗೊಂಡ್ವಿ. ಆದರೆ ಆಕಸ್ಮಿಕವಾಗಿ ಚುನಾವಣೆ ಅಂದರೆ ಚುನಾವಣೆ ಇದಕ್ಕೆ ಮುಂಚೆನೇ ನಿರ್ಧಾರ ಆಗಬೇಕಾಗಿತ್ತು. ಆದರೆ ಇದಾದ ಮೇಲೆ ಅದು ನಿರ್ಧಾರ ಆಯಿತು. ಸೊ ಹಾಗಾಗಿ ಚುನಾವಣೆ ಪ್ರಕ್ರಿಯೆಯ ಹಂತದ ಮಧ್ಯದಲ್ಲಿದ್ದೇವೆ ನಾವು. ಸೊ ಹಾಗಾಗಿ 14ರವರೆಗೂ ನಾವೇನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಈಗ 14ರ ನಂತರ ಈ ಕೆಲಸ ಆಗಬೇಕಾಗಿದೆ. ಆಗಬೇಕು ಅಂತೇಳಿದರೆ ವಾಣಿಜ್ಯ ಮಂಡಳಿಗೆ ಸೂಕ್ತ ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿದೆ. ಚಿತ್ರರಂಗವನ್ನು ಸಂರಕ್ಷಣೆ ಮಾಡುವಂಥ ಮನಸ್ಸಿನ ಅಭ್ಯರ್ಥಿಗಳು ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದೆ. ಈ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೇನೆ. ಕೇವಲ ವೈಯಕ್ತಿಕ ವಿಚಾರಗಳಿಗೆ, ಕೇವಲ ಯಾವುದೋ ಒಂದು ಜಾತಿ ವಿಚಾರವಾಗಿ, ಧರ್ಮದ ವಿಚಾರವಾಗಿ, ಮತ್ತೊಂದು ಗುಂಪುಗಾರಿಕೆ ವಿಚಾರವಾಗಿ, ಒಂದು ಗೆಳೆತನದ ವಿಚಾರವಾಗಿ ಯಾರೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಮತವನ್ನು ಹಾಕಬೇಡಿ. ನೀವು ಹಾಕಬೇಕಾಗಿರೋದು ಅಭಿವೃದ್ಧಿಗೋಸ್ಕರ. ಕನ್ನಡದ ಸಮಸ್ಯೆ ಏನಿದೆ, ಕನ್ನಡ ಚಿತ್ರರಂಗದ ಸಮಸ್ಯೆ, ಅದನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಆ ವಿಚಾರವಾಗಿ ಹೋರಾಟವನ್ನು ಮಾಡುವಂಥದ್ದು ಅಥವಾ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಸರ್ಕಾರದಿಂದ ಆಗುತ್ತೋ ಸಮಾಜದಿಂದ ಆಗುತ್ತೋ ಅದನ್ನು ಮಾಡಿಸುವಂತಹ ಒಂದು ಸಕಾರಾತ್ಮಕ ಮನಸ್ಸುಗಳು ವಾಣಿಜ್ಯ ಮಂಡಳಿಗೆ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಇಲ್ಲಿಯ ತನಕ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾರನ್ನೂ ಕೂಡ ನಾನು ದೂಷಿಸಿ ಪ್ರಯೋಜನ ಇಲ್ಲ. ಏಕೆ ಅಂತೇಳಿದ್ರೆ, ಪ್ರಶ್ನೆ ಮಾಡಲು ಹೋದರೆ ನಮ್ಮನ್ನೇ ದೂಷಿಸ್ತಾರೆ, ಸಮಾಜದಲ್ಲಿ ಅವಹೇಳನ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ.
ಸೊ ಹಾಗಾಗಿ ನನ್ನ ಬಗ್ಗೆ ಅನಾವಶ್ಯಕವಾಗಿ ದೂಷಣೆಗಳನ್ನು ಕಟ್ತಾ ಇದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮಲ್ಲಿ ಸವಿನಯದಿಂದ ನಾನು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಈ ಬಾರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸೂಕ್ತ ಅಭ್ಯರ್ಥಿಗಳನ್ನು, ಇಡೀ ಚಿತ್ರರಂಗವನ್ನು ಸಂರಕ್ಷಣೆ ಮಾಡುವಂತಹ, ಪ್ರೀತಿ ಮಾಡುವಂತಹ, ಕಾಳಜಿ ಇರತಕ್ಕಂಥ ಯಾವ ಹೊಸ ಪೀಳಿಗೆ, ಹೊಸ ನಿರ್ಮಾಪಕರು ಬರ್ತಾ ಇದ್ದಾರೆ ದಿನೇ ದಿನೇ ಅವರೆಲ್ಲರನ್ನು ಒಂದು ಸರಿದಾರಿನಲ್ಲಿ ಕೊಂಡೊಯ್ಯುವಂತಹ, ಮನಸ್ಸುಳ್ಳಂತಹ, ಅನುಭವ ಇರುವಂತಹ ಸದಸ್ಯರುಗಳನ್ನು ಆಯ್ಕೆ ಮಾಡಿ ಕನ್ನಡ ಚಿತ್ರರಂಗವನ್ನು ಉಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ಮನವಿ. ಎಲ್ಲರಿಗೂ ಶುಭವಾಗಲಿ. ಸೂಕ್ತ ಅಭ್ಯರ್ಥಿಗಳೇ ಆಯ್ಕೆಯಾಗಲಿ. ಒಳ್ಳೆಯ ಮನಸ್ಸುಳ್ಳವರು, ಕೆಲಸ ಮಾಡುವವರು ಸ್ಥಾನಗಳಲ್ಲಿ ಕುಳಿತುಕೊಳ್ಳಿ, ಸಮಿತಿಗೆ ಬರಲಿ ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮತದಾನ ಮಾಡಬೇಕು ಅಂಥೇಳಿ ನಾನು ಪ್ರಾರ್ಥಿಸ್ತಿದ್ದೇನೆ. ಇದು ನಿಮ್ಮ ಕರ್ತವ್ಯ ಅಂತ ಕೂಡ ಹೇಳ್ತಾ ಇದ್ದೀನಿ. ಕೇವಲ ಯಾವುದೋ ಒಂದು ವಿಚಾರಕ್ಕೆ ಮತ ಹಾಕದೆ ಕನ್ನಡ ಚಿತ್ರರಂಗ 100 ಕಾಲ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಈಗಾಗಲೇ ಕೊಟ್ಟಿದ್ದೀರಾ. ಅಲ್ಲಿ ಸೋಲು ಗೆಲುವು ಮುಖ್ಯ ಆಗೋದಿಲ್ಲ, ನಾವು ಪಟ್ಟಂಥ ಶ್ರಮ, ನಾವು ನೀಡಿದಂಥ ಕೊಡುಗೆನೇ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗವನ್ನು ರಕ್ಷಣೆ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.